ಪ್ರತಿಯೊಬ್ಬ ನೌಕರರು ಸರ್ಕಾರಿ ನೌಕರರಿಗೂ ಕೂಡ EPFO ಕನಿಷ್ಠ ಪಿಂಚಣಿ ವಿಚಾರದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಗುತ್ತಿಗೆ ಕಾರ್ಮಿಕರು, ಹೊರಗುತ್ತಿಗೆ ಕಾರ್ಮಿಕರು, ಗುತ್ತಿಗೆ ನೌಕರರು, ಸರ್ಕಾರಿ ಗುತ್ತಿಗೆ ನೌಕರರಿರ್ಬೋದು, ಹೊರಗುತ್ತಿಗೆ ನೌಕರರು, ಪ್ರತಿಯೊಬ್ಬರಿಗೂ ಸಂಘಟಿತ ವಲಯದ ಕಾರ್ಮಿಕರು ಅಥವಾ ಅಸಂಘಟಿತ ವಲಯದ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ನಾಳೆ ನಿಮ್ಮೆಲ್ಲರ ಪಾಲಿನ ನಿರ್ಣಾಯಕ ದಿನ ಅಂತ ಹೇಳ್ಬೋದು. ನಾಳೆ ಫೆಬ್ರವರಿ 12ರಂದು ಒಂದು ವಿಶೇಷವಾದ ದಿನ. ಈ ದಿನ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ಕಾಲ ಬರ್ತಾ ಇದೆ. ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂಥ ಸಮಯ ಬಂದಿದೆಯಾ? ನಮ್ಮೆಲ್ಲರ ಹಕ್ಕುಗಳ ಈಡೇರತ್ತಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾಳೆ ಫೆಬ್ರವರಿ 12 ಪ್ರತಿಯೊಬ್ಬರಿಗೂ ನಿರ್ಣಾಯಕ ದಿನ ಅಂತ ಹೇಳ್ಬೋದು. ಕಾರ್ಮಿಕರಿರ್ಬೋದು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು, ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟದ ಕಾರ್ಯಕರ್ತರು, ಪ್ರತಿಯೊಬ್ಬರಿಗೂ ಕೂಡ ಒಂದು ನಿರ್ಣಾಯಕ ದಿನ. ಪ್ರತಿಯೊಬ್ಬರು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಭಾಗ್ಯದ ಬಾಗಿಲು ತೆಗೆಯುವಂತಹ ಒಂದು ಕಾಲ ಬಂದಿದೆ ಅಂತಲೇ ಹೇಳ್ಬೋದು. ಏನು ಅಂತ ತಿಳಿಯೋಣ ಬನ್ನಿ. ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು, ದಿನಗೂಲಿ ನೌಕರರು, ಎಲ್ಲ ಕಾರ್ಮಿಕರು, ಸಂಘಟಿತ ವಲಯದ ಕಾರ್ಮಿಕರು ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರು, ಜೊತೆಯಲ್ಲಿ EPFO ಪಿಂಚಣಿದಾರರು, ನಿವೃತ್ತ ನೌಕರರು, ನಿಮ್ಮೆಲ್ಲರ ಬೇಡಿಕೆಗಳು ಈಡೇರಲು ಫೆಬ್ರವರಿ 12 ಒಂದು ನಿರ್ಣಾಯಕವಾದ ದಿನ ಅಂತಲೇ ಹೇಳ್ಬೋದು. EPFO ಮಿನಿಮಮ್ ಪೆನ್ಷನನ್ನು 9,000ಕ್ಕೆ ಏರಿಸೋಕ್ಕೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಕೇಂದ್ರ ಸರ್ಕಾರದ 3 ಕಾರ್ಮಿಕ ಸಂಹಿತೆಯನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ನಾಳೆ ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಮುಷ್ಕರದಲ್ಲಿ ನೌಕರರ ಬೇಡಿಕೆಗಳು ಏನು? ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳೇನು? ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳೇನು? ಇತರೆ ಕಾರ್ಮಿಕರು, ಬಿಸಿಯೂಟದ ಕಾರ್ಮಿಕರು ಇರ್ಬೋದು, ಎಲ್ಲರ ಬೇಡಿಕೆಗಳನ್ನು ಏನು? ಆಶಾ ಕಾರ್ಯಕರ್ತರ ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ಒಂದು ವಿವರವಾದ ಮಾಹಿತಿ. ಸ್ನೇಹಿತರೆ, ಈ ಹಿಂದೆ ಹೇಳಿದ ಹಾಗೆ ಫೆಬ್ರವರಿ 12 ಅಂದರೆ ನಾಳೆ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಕರ್ನಾಟಕದ ಕಾರ್ಮಿಕರು ಕೂಡ ಭಾಗವಹಿಸ್ತಾರೆ. ಅವರ ಪ್ರಮುಖ ಬೇಡಿಕೆಗಳು ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳು, ಏನು ನ್ಯೂ ಆಗಿ ಲಾಂಚ್ ಮಾಡ್ತಾ ಇದೆ ಕಾರ್ಮಿಕ ಸಂಹಿತೆಗಳು, ಹಾಗೂ ನೌಕರರ ಹಕ್ಕುಗಳ ರಕ್ಷಣೆಗಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖ ಬೇಡಿಕೆಗಳು ಏನು ಅಂದರೆ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು. ಏನು ಏಪ್ರಿಲ್ 1ರಿಂದ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ, ಅದನ್ನು ರದ್ದುಪಡಿಸಬೇಕು. ಇವುಗಳಲ್ಲಿ ಕಾರ್ಮಿಕರ ಮೂಲಭೂತ ಹಕ್ಕುಗಳಾದ ಸ್ಯಾಲರಿ, ESI, PF, ಗ್ರ್ಯಾಜ್ಯುಟಿ, ಬೋನಸ್ಗಳನ್ನು ಕಸಿದುಕೊಳ್ಳುತ್ತೆ. ಇದನ್ನು ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಇವು ನಮ್ಮ ಮೂಲಭೂತ ಹಕ್ಕುಗಳಾಗಿದೆ, ಇವು ಸಿಗುವಂತೆ ಆಗಬೇಕು. ಕಾಂಟ್ರಾಕ್ಟ್ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಸಮಾನ ವೇತನ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕೆ ಸಮಾನ ಸಂಬಳ ಅನ್ನೋ ಒಂದು ತತ್ವದ ಮೇಲೆ ಸಮಾನ ಸಂಬಳವನ್ನು ಕೊಡಬೇಕು. EPFO, EPS ನೌಕರರು, PF ನೌಕರರು ರಿಟೈರ್ಡ್ ಆದ ನಂತರ ಈಗ ಕೊಡ್ತಿರೋಂಥ 1,000 ರೂಪಾಯಿ ಸಂಬಳವನ್ನು ಅಂದರೆ ಪಿಂಚಣಿಯನ್ನು 9,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು, ಖಾತರಿಪಡಿಸಬೇಕು. ನೀವು ಕೊಡ್ತೀರಿ ಅನ್ನೋದನ್ನ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ಪ್ರಮುಖ ಬೇಡಿಕೆ ಆಗಿದೆ. ಎಲ್ಲ ಕಾರ್ಮಿಕರಿಗೂ ಸಾಮಾಜಿಕ ಸುರಕ್ಷತೆ ನೀಡಿ PF ಬೋನಸ್ ಮೇಲಿನ ಮಿತಿಯನ್ನು ತೆಗೆದುಹಾಕಬೇಕು ಅಂತ ಕೂಡ ಬೇಡಿಕೆಗಳು ಇದೆ. ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಸರ್ಕಾರಿ ಉದ್ಯೋಗಿಗಳಿಗೆ ಬೇಡಿಕೆಗಳು ಏನು? 8ನೇ ವೇತನ ಆಯೋಗದ ಸಲಹೆಯನ್ನು ಸ್ವೀಕರಿಸಿ 50% DAಯನ್ನು ಬೇಸಿಕ್ ಪೇನಲ್ಲಿ ಮರ್ಜ್ ಮಾಡಿ 20%
ಇಂಟರ್ನಲ್ ರಿಲೀಫನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದೆ. ಅದ್ರ ಜೊತೆಯಲ್ಲಿ NPS ಅನ್ನು ರದ್ದುಪಡಿಸಿ OPS ಮರು ಜಾರಿ ಮಾಡಬೇಕು. ಖಾಲಿ ಇರುವಂತಹ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಬೇಡಿಕೆ ಇದೆ. ಅದ್ರ ಜೊತೆಯಲ್ಲಿ ಇತರೆ ಬೇಡಿಕೆಗಳು ಏನಂದರೆ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು, ಅಗತ್ಯ ವಸ್ತುಗಳ ಮೇಲಿನ GSTಯನ್ನು ತೆಗೆದುಹಾಕಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ. ಸಾರ್ವಜನಿಕ ವಲಯವನ್ನು ಖಾಸಗೀಕರಣ ಮಾಡಿ ಪ್ರೈವೇಟೈಸೇಷನ್ ಮಾಡೋದನ್ನು ಬಿಡಬೇಕು. ವಿದ್ಯುತ್ ತಿದ್ದುಪಡಿ ಬಿಲ್ 2025 ರದ್ದುಪಡಿಸಬೇಕು ಅನ್ನೋದು ಕೂಡ ಬೇಡಿಕೆಯಾಗಿದೆ. ಕರ್ನಾಟಕದಲ್ಲಿ CITU ಸೇರಿದಂತೆ ವಿವಿಧ ಸಂಘಗಳು ಮುಷ್ಕರವನ್ನು ಬೆಂಬಲಿಸಿದೆ. ಬ್ಯಾಂಕುಗಳ ಸೇವೆ ಕೂಡ ನಾಳೆ ಅಸ್ತವ್ಯಸ್ತ ಆಗತ್ತೆ. ಸ್ನೇಹಿತರೆ, ಅದರಲ್ಲಿ ಇನ್ನೂ ಪ್ರಮುಖವಾದ ಬೇಡಿಕೆಗಳು ಏನು ಅಂದರೆ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರ ಬೇಡಿಕೆಗಳು ಏನು? ನಾಳೆ ಮುಷ್ಕರದಲ್ಲಿ ಸಂಘಗಳ ಚಾಪ್ಟರ್ ಆಫ್ ಡಿಮ್ಯಾಂಡ್ಸ್ ಪ್ರಕಾರ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಸುಮಾರಷ್ಟು ಬೇಡಿಕೆಗಳಿದೆ. ಗುತ್ತಿಗೆ, ಕಾಂಟ್ರಾಕ್ಟ್ ಲೇಬರ್ಸ್ ಮತ್ತು GDS ನೌಕರರನ್ನು ಸ್ಥಿರಗೊಳಿಸಬೇಕು, ಅವರನ್ನು ಪರ್ಮನೆಂಟನ್ನು ಮಾಡ್ಕೊಬೇಕು. ಸಮಾನ ವೇತನವನ್ನು ನೀಡಬೇಕು, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಹೊರಗುತ್ತಿಗೆ ಕೆಲಸದ ಸ್ವರೂಪವನ್ನು ನಿಲ್ಲಿಸಬೇಕು, ಔಟ್ಗೋಯಿಂಗ್ ಸೋರ್ಸನ್ನು ನಿಲ್ಲಿಸಬೇಕು. ಕನಿಷ್ಠ ಪಿಂಚಣಿ 9,000 ರೂಪಾಯಿಗಳಿಗೆ ಏರಿಕೆ ಮಾಡಬೇಕು. ಎಲ್ಲ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಒದಗಿಸಿ ಬೋನಸ್, PF, ಗ್ರಾಜ್ಯುಟಿ ಮೇಲಿನ ಮಿತಿಯನ್ನು ತೆಗೆದುಹಾಕಬೇಕು ಅನ್ನೋದು ಬೇಡಿಕೆ. ಅದರ ಜೊತೆಯಲ್ಲಿ ಏನು ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿದ್ದೀರಿ, ಈ ಹೊರಗುತ್ತಿಗೆ ನೌಕರರು ಅವರನ್ನು ಸರ್ಕಾರ ಕಾಯಂಗೊಳಿಸಬೇಕು, ಅವರ ಉದ್ಯೋಗವನ್ನು ಕಾಯಂ ಮಾಡಬೇಕು. ಮುಂದೆ ಬರುವಂಥ ಎಲ್ಲ ನೇಮಕಾತಿಯಲ್ಲಿ 50% ರಿಸರ್ವೇಷನನ್ನು ಕಾಂಟ್ರಾಕ್ಟ್ ಎಂಪ್ಲಾಯೀಸ್, ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಕೂಡ ಈ ನಾಳೆ ನಡೆಯುವಂತಹ ಮುಷ್ಕರದ ಪ್ರಮುಖ ಬೇಡಿಕೆ. ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕ ಅಂಗನವಾಡಿ ಕಾರ್ಯಕರ್ತರು, ಮಿನಿ ಅಂಗನವಾಡಿ ಕಾರ್ಯಕರ್ತರನ್ನು ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಗುಜರಾತ್ ಹೈಕೋರ್ಟ್ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರನ್ನ C ದರ್ಜೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅವರಿಗೆ 34,400 ರೂಪಾಯಿ ಸಂಬಳ, ಅಂಗನವಾಡಿ ಸಹಾಯಕರನ್ನು D ದರ್ಜೆ ನೌಕರರಾಗಿ ಘೋಷಣೆ ಮಾಡಿ ಅವರಿಗೆ 27,000 ರೂಪಾಯಿ ಬೇಸಿಕನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಅವರಿಗೂ ಕೂಡ ಸೂಕ್ತ ರೀತಿ ಪಿಂಚಣಿ ವ್ಯವಸ್ಥೆ, ಗ್ರಾಜ್ಯುಟಿ ವ್ಯವಸ್ಥೆಯನ್ನು ಮಾಡಬೇಕು. 2011ರಿಂದ ರಿಟೈರ್ಡ್ ಆದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಗ್ರಾಜ್ಯುಟಿ ಸೌಲಭ್ಯವನ್ನು ಕೊಡಬೇಕು. ಬೇಸಿಗೆ ರಜೆ ಈಗಿರುವಂಥ 15 ದಿನವನ್ನು 30 ದಿನಕ್ಕೆ ಹೆಚ್ಚಳ ಮಾಡಬೇಕು. ಅನಾರೋಗ್ಯದಿಂದ ಬಳಲುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಕ್ ಲೀವನ್ನು ಕೊಟ್ಟು ಸ್ಯಾಲ್ರಿಯನ್ನು ಕೊಡಬೇಕು ಸೇರಿದಂತೆ ಪ್ರಮುಖವಾದ ಬೇಡಿಕೆಗಳಿದೆ. ಮನೆಯಲ್ಲಿ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ದಯವಿಟ್ಟು ಎಲ್ಲ ಕಾರ್ಮಿಕರು, ಸಂಘಟಿತ ವಲಯದ ಕಾರ್ಮಿಕರಿರ್ಬೋದು, ಅಸಂಘಟಿತ ವಲಯದ ಕಾರ್ಮಿಕರಿರ್ಬೋದು, ಗುತ್ತಿಗೆ ನೌಕರರು, ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟದ ಕಾರ್ಯಕರ್ತರು, ಪ್ರಮುಖವಾಗಿ ಬಿಸಿಯೂಟ ಹಾಗೂ ಆಶಾ ಕಾರ್ಯಕರ್ತೆಯರಿಗೂ ಕೂಡ EPFO ಕೊಡಬೇಕು. ಅವರನ್ನು ಕೂಡ ಕಾಯಂ ನೌಕರರಾಗಿ ಘೋಷಣೆ ಮಾಡಿ ಸಂಬಳವನ್ನು ಕೊಡಬೇಕು. ಆಶಾ ಕಾರ್ಯಕರ್ತರನ್ನು ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ ಸಹಾಯಕ ನರ್ಸ್ ಹುದ್ದೆಯನ್ನು ಕೊಟ್ಟು ಅವ್ರಿಗೆ ಕೊಡುವಂಥ ಸಂಬಳ ಹಾಗೂ ಭತ್ಯೆಗಳನ್ನು ಕೊಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆಗಳಾಗಿದೆ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸೋಕ್ಕಾಗಿ, ನಮ್ಮ ಜೀವನವನ್ನು ಸುಭದ್ರವಾಗಿ ಮಾಡ್ಕೊಳ್ಳೋಕ್ಕಾಗಿ, ಮುಂದೆ ಕೂಡ ಯಾವುದೇ ಸಮಸ್ಯೆ ಬರೆದಿದ್ದಂಗೆ ಜೀವನ ನಡೆಸೋಕ್ಕೆ ಅನುಕೂಲವಾಗುವಂತೆ ನಾಳೆ ನಡೆಯುವಂಥ ಮುಷ್ಕರದಲ್ಲಿ ಏನಾದರೂ ಶುಭ ಸುದ್ದಿಗಳು ಬರುತ್ತಾ ಅನ್ನೋದನ್ನು ಆಶಾಭಾವನೆಯಿಂದ ನೋಡೋಣ ಅಂತ ಹೇಳ್ತಾ, ನಿಮ್ಮದೇನಾದರೂ ಬೇಡಿಕೆಗಳಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ, ಅದನ್ನು ಕೂಡ ನಾಳಿನ ಮುಷ್ಕರದಲ್ಲಿ ಸೇರಿಸೋಣ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.